ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಈ ವ್ಲಾಗ್ ಏನಂದರೆ, ನಾವೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮೇಲ್ಕೋಟೆಗೆ ಹೊರಟ್ವಿ. ಅಲ್ಲಿ ಇದು ವೈರ್ಮುಡಿ ನಡೀತಿದೆ. ಸೊ ನಾವು ಯಾವತ್ತೂ ನೋಡಿಲ್ಲ, ಯಾವ ವರ್ಷವೂ ನೋಡಿಲ್ಲ. ಸೊ ಈ ವರ್ಷ ನೋಡೋಣ ಅಂತ ನಾನು, ನಮ್ಮ ದೊಡ್ಡಮ್ಮ, ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹೋಗ್ತಿದ್ದೀವಿ. ಸಪ್ಪಗೆ ಬಂದು ಕುತ್ಕೊಬಿಟ್ಟವನೆ. ಸೊ ಇವಾಗ ಟೈಮ್ ಬಂದು 6:45 ಆಗಿದೆ. ಎಲ್ಲರೂ ರೆಡಿಯಾಗಿದ್ದೀವಿ. ಮಾರ್ನಿಂಗ್ 4 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿರೋದು. ಸೊ ಇವಾಗ ಚಿಕ್ಕಮ್ಮ ಅಲ್ಲಿ ಆಲ್ರೆಡಿ ಯಾರಿಗೂ ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಇವಾಗ ನಮ್ಮ ತಮ್ಮ ರೆಡಿಯಾಗಿದ್ದ ತಕ್ಷಣ ಹೊರಡಬೇಕು. ನೋಡ್ತೀರಿ ವ್ಲಾಗ್ನ ಎಂಡ್ವರೆಗೂ ನೋಡಿ, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಸೊ ಫ್ರೆಂಡ್ಸ್, ಫೋಟೋ ಶೂಟ್ ಮಾಡ್ತಿದ್ವಿ. ಇವಾಗ ಫೋಟೋ ಶೂಟ್ ಎಲ್ಲ ಆಯಿತು. ನಮ್ಮ ಸಿಂಬಾ ನೋಡ್ರಿ ಹುಚ್ಚನಾಯಿ ಥರ ಆಡ್ತವನೆ. ಅಲ್ಲಿಂದ ಜಂಪ್ ಹೊಡಿಯೋಕೆ ಟ್ರೈ ಅದೇ ಅಲ್ಲಿಂದ ಜಂಪಲ್ಲಿ ಹೊಡಿಯೋಕೆ ಟ್ರೈ ಮಾಡ್ತವನೆ, ಆದರೂ ಅವನ ಕೈಲಿ ಆಗಲ್ಲ. ಸೊ ಇವಾಗ ಹೊರಟ್ವಿ ನಾವು. ನೋಡಿ ಫ್ರೆಂಡ್ಸ್, ಇವನು ಒಳಗಡೆನೆ ಹೋಯ್ತಾ ಇಲ್ಲ, ಹೆಂಗೆ ಆಚೆ ಕಡೆ ಕುತ್ಕೊಂಡವನೆ, ಹೋಯ್ತಾನೆ ಇಲ್ಲ ಅವನೊಳಗಡೆ. ಇವಾಗ ನಮ್ಮ ತಮ್ಮ ಮಾತು ಕೇಳ್ತಾವ ನೋಡಿ. ಅವನು ಬಂದ್ರು ಹೆಂಗಾಡ್ತವನೆ. ನಾವೆಲ್ಲ ಹೋಗ್ತಾ ಇದೀವಿ ಕಾರಲ್ಲಿ ಅಂತ. ನಮ್ಮ ಅಣ್ಣ ಇವಾಗ ಬಂದ. ನಮ್ಮ ಅಣ್ಣನ ಮಾತು ಬಾಯ್ ಸಿಂಪು. ಸೊ ಎಲ್ಲ ತಿಂಡಿ ಮಾಡಕ್ ಬಂದಿದ್ದೀವಿ. ತಟ್ಟೆ ಇಡ್ಲಿ ತಗೊಂಡಿದ್ದೀವಿ ಎಲ್ಲ. ನಮ್ಮ ಆಂಟಿ ಚಟ್ನಿ ಹಾಕ್ತವ್ರೆ ಎಲ್ಲರಿಗೂ. ಸೊ ಫ್ರೆಂಡ್ಸ್, ತಿಂದಿದ್ದೆಲ್ಲ ಆಯಿತು. ಇವಾಗ ಬಿಡದಿ ತಟ್ಟೆ ಇಡ್ಲಿ ಕೊಡಿಸು ಅಂದರೆ ಕರ್ಕೊಂಬಂದು ಯಾವುದೋ ಕೊಡಿಸಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ಆದರೆ ನಾನು ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಚೆನ್ನಾಗಿತ್ತು. ಬಟ್ ಇದು ಹಳೆ ಕಾಲದ ಹೋಟೆಲ್ ಅಂತ ಅಲ್ಲಿ ಕರ್ಕೊಬಂದ್ವಿ. ನಮ್ಮ ಚಿಕ್ಕ ಅದ ಟೋಲ್ ಉಳ್ಸಕ್ಕೋಸ್ಕರ ನಮ್ನ ಈ ತರ ಮಾಡ್ದ. ಊರೊಳಗಡೆಯಿಂದ ಕರ್ಕೊಬಂದ. ಅದು ಆಕ್ಚುಲಿ ಟೋಲ್ ರೋಡಲ್ಲಿ ಹೋದ್ರೆ ಸಿಕ್ತಿತ್ತು. ನಮ್ಮ ತಮ್ಮ ಹಿಂಗ್ ಮಾಡ್ದ. ಮನೆಗೆ ಬಂದು ರೀಚ್ ಆದ್ವಿ. ರಿಲೇಟಿವ್ ಮನೆಗೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಮಾತಾಡ್ತಾ ಇಲ್ಲ, ಕುತ್ಕೊಂಡು ಫೋನ್ ನೋಡ್ತಾವ್ರೆಲ್ಲ. ಅವರು ತಿಂಡಿ ಕೊಡ್ತವ್ರೆ, ಇವ್ರು ಬೇಡ ಅಂತವ್ರೆ. ಸೊ ಫ್ರೆಂಡ್ಸ್, ಟೈಮ್ ಬಂದು 3 ಗಂಟೆ ಆಗಿದೆ. ಆ್ಯಕ್ಚುಲಿ ಹೋಗಿದ ತಕ್ಷಣ ಸ್ವಲ್ಪ ಮಾತಾಡ್ಕೊಂಡು ಅವರು ತಿಂಡಿ ಹಾಕ್ಕೊಟ್ರು. ಬೇಡ ಬೇಡ ಅಂದರು, ಹಾಕ್ಕೊಟ್ರು. ಸೊ ಹಂಗೆ ಎಲ್ಲರೂ 3 ದೋಸೆಯಲ್ಲಿ ಶೇರ್ ಮಾಡಿಕೊಂಡು ತಿಂದು ಮಲ್ಕೋಬಿಟ್ವಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ. ಈಗ ಸುಮ್ಮನೆ ಹಾಗೆ ಜಸ್ಟ್ ಸುಮ್ಮನೆ ವಾಕ್ ಮಾಡ್ತಾಯಿದ್ದೀವಿ. ವಾಕ್ ಅಂದರೆ ಕಾರ್ ಹತ್ರ ಏನೋ ಇಕ್ಕಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ಇವಾಗ ಕಾರ್ ಹತ್ರ ಹೋಗ್ತಾಯಿದ್ದೀವಿ, ನಾನು ಮತ್ತು ನಮ್ಮ ತಮ್ಮ. ಇಷ್ಟೋದಂಕ ಎಲ್ಲರೂ 4 ಜನನೂ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಇವಾಗ ಸ್ವಲ್ಪ ಫ್ರೆಶ್ ಅನ್ನಿಸ್ತದೆ. ಇಲ್ಲಿ ನೋಡ್ಬೋದು ನೀವೇ ಜನನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತವ್ರೆ. ಅಲ್ಲಿ ಬೆಟ್ಟ ಕಾಣ್ತಿದೆಲ್ಲ, ಅದೇ ಬೆಟ್ಟ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ. ಇಲ್ಲಿ ಅದು ದೇವಸ್ಥಾನ ಅಂತ. ನಾವು ಇವಾಗ ಕಾರ್ ಹತ್ರ ಹೋಗಿ ಮತ್ತೆ ಮನೆ ಹತ್ರ ಹೋಗಿ ಊಟ ಮಾಡಿ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಹೋಗ್ಬೇಕು. ಇಲ್ಲಿ ನೋಡಿ, ಅವ್ರು ಮಿಸ್ ಮಾಡಿಕೊಂಡು ವಿಡಿಯೋ ಕಾಲ್ ಬೇರೆ ಮಾಡೋರು. ಅಲ್ಲೊಬ್ಳು ಹಾಯ್ ಮಾಡ್ತಾರೆ ನೋಡಿ. ಇನ್ನೊಂದು 4 days ಬಿಡಮ್ಮ, ನೀವು ಬರ್ತೀರಾ. ಊಟ ಆಗಿ ಇನ್ನೊಬ್ರು ರಿಲೇಟಿವ್ ಮನೆಗೆ ಬಂದಿದ್ದೀವಿ. ಅವ್ರು ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಬೈದು ಕರ್ಕೊಬಂದ ನನ್ನ, ನಮ್ಮ ತಮ್ಮನ. ಮತ್ತೆ ಇನ್ನೇನು, ಬಂದಮೇಲೆ ಬರೋದೇ ನಾವು ಅಪರೂಪ. ನಾನು ನಮ್ಮ ತಮ್ಮ ಮಂಗನ ಥರ ನೋಡ್ತಾ ಇದ್ದೀವಿ ಎಲ್ಲರೂ. ನಮ್ಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಫೈನಲಿ ಟೈಮ್ 5:15 ಆಗಿದೆ. ಇವಾಗ ಆ ರಿಲೇಟಿವ್ ಮನೆಗೂ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಮುಗಿಸ್ಕೊಂಡು ನಾವು ಹೋಗಿ ಫ್ರೆಶ್ ಅಪ್ ಆಗಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಾ ಸ್ವಲ್ಪ? ನನಗಂತೂ ಗೊತ್ತಿಲ್ಲ.
ನೋಡೋಕ್ಕೆ. ಓಕೆ, ವೈರ್ಮುಡಿ ನೋಡೋಕೆ ಹೋಗ್ತಾ ಇದೀವಿ. ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು 8-8:30 ಅಂತ. ಸೊ ಅಷ್ಟರಲ್ಲಿ ಅಲ್ಲಿ ಅಕ್ಕಪಕ್ಕ ದೇವಸ್ಥಾನ ಹತ್ರ ಅಕ್ಕಪಕ್ಕ ಯಾವ್ದಾದ್ರು ಪ್ಲೇಸಸ್ ನೋಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೀವು ನೋಡೋರಂತೆ ನಾವೇನೇನು ನೋಡ್ತೀವಿ ಅಂತ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನ. 86 ಜಾತ್ರೆ ನೋಡೋಣ ಬನ್ನಿ, ಹೆಂಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ನಮಗೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಬೇಕು. ಏನ್ ಚಾರು? ತುಂಬಾ ಒಳ್ಳೆಯವನು. ಏನು ಏನ್ ಬರ್ಬೇಕಪ್ಪ? ಇಲ್ಲ ಹೇಳಪ್ಪ, ಏನ್ ಬರ್ಬೇಕು? ಅವ್ನು ಕುದುರೆ ಮೇಲೆ ಹೋಗ್ಬೇಕಂತೆ. ಆ ಕುದುರೆ ಮೇಲೆ ಹೋಗ್ಬೇಕಂತೆ ಅವನು. ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಲೈಟಿಂಗ್ಸ್. ನೋಡಿ ಫಸ್ಟ್ ಇನ್ನೂ ಜಾತ್ರೆನೇ ನೋಡಕ್ ಹೋಗಿಲ್ಲ. ಫಸ್ಟೇ ತಿಂತವ್ರೆ ಕುತ್ಕೊಂಡು. ಅಂದರೆ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಹೋಗ್ತಾ ಇಲ್ಲ ಸೀದಾ ಹೋಗೋದು ಆ ಥರ ಇರುತ್ತೆ. ನಂಗೆ ಈ ಥರ ಊರ ಕಡೆ ಇಷ್ಟ ಹೋಗ್ಬೇಕು. ಇವನು ಡಯಟ್ ಮಾಡೋನು ಚೆನ್ನಾಗಿ ಬಾರಿಸ್ತಾವನು ಇಲ್ಲಿ. ಏನು ಮಾಡೋದು, ಹೊರಗಡೆ ಬಂದ್ಬಿಡಿ, ಹೊಟ್ಟೆ ಹಸಿದೆ. ಸೊ ಫ್ರೆಂಡ್ಸ್, ಈ ಜಾಗ ಇದೆಯಲ್ಲ, ಈ ಜಾಗ ಬಂದು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಬಾಂಡ್ ಮೂವಿ ಅಲ್ಲಿ ಯಾವುದೋ ಒಂದು ಸೀನ್ ನಡೆದಿದೆ. ಸೊ ಆ ಸ್ಪಾಟ್ ಇದು ಮೇಲ್ಕೋಟೆಯಲ್ಲಿ. ಇಷ್ಟೋ ತನಕ ಮಳೆ ಬರ್ತಿತ್ತು ಅಂತ ಅಲ್ಲಿ ರಿಲೇಟಿವ್ ಅವ್ರದ್ದು ಶಾಪ್ ಇತ್ತು, ಅಲ್ಲಿ ಕೂತಿದ್ವಿ. ಈಗ ಮಳೆ ನಿಂತೈತೆ, ಪ್ಲಸ್ ದೇವರು ಆಚೆ ಬಂದಿದೆ ಅಂತ ಅಂದರು. ಸೊ ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟು ಜೋರು ಮಳೆ ಬರ್ತಿತ್ತು ಯಪ್ಪ. ದೇವ್ರು ನೋಡಾದ್ಮೇಲೆ ಇಲ್ಲಿ ಪ್ರಸಾದ ಕೊಡ್ತಿದ್ರು. ಸೊ ಹಂಗೆ ಎಲ್ಲ ಪ್ರಸಾದ ತಿನ್ನಕ್ಕೆ ಬಂದ್ವಿ. ಪುಳಿಯೋಗರೆ, ಬಿಸಿಬೇಳೆ ಬಾತು, ಮೊಸರನ್ನ, ಪೊಂಗಲ್ಲು ಸಖತ್ತಾಗಿದೆ ಅಂತ ನಮ್ಮ ಆಂಟಿ ಹೇಳ್ತಾರೆ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಟೇಸ್ಟ್ ಮಾಡಿಲ್ಲ. ಅದು ದೇವ್ರ ಪ್ರಸಾದ ಸಖತ್ತಾಗೇ ಇರುತ್ತೆ. ಸೊ ಇವಾಗ ತಿನ್ಬೇಕು. ಊಟ ಎಲ್ಲ ಅವಾಗಲೇ ಮಾಡಿ ಮುಗಿಸಾಯಿತು. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನಿಲ್ಲುತ್ತೆ ಹೋಗೋಣ ಅಂತ. ಇನ್ನೂ ಮಳೆನೇ ನಿಲ್ತಾ ಇಲ್ಲ. ಆಲ್ರೆಡಿ ಟೈಮ್ 12:30 ಆಗಿದೆ.
ಸೊ ಅದೇ ಇಲ್ಲಿ ಊಟ ಮಾಡೋ ಜಾಗದಲ್ಲೇ ಸ್ಪೇಸ್ ಇತ್ತು, ಸೊ ಎಲ್ಲ ಇಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಜಾಮರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ನೆಟ್ವರ್ಕೇ ಸಿಗ್ತಾ ಇಲ್ಲ, ಫೋನ್ ಯೂಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಕುತ್ಕೊಂಡಿದ್ದೀವಿ ಸುಮ್ಮನೆ. ನಮ್ಮ ಸಿಚುವೇಶನ್ ಇವಾಗ ಹಿಂಗಿದೆ. ಯಾಕೆ ಮಾತಾಡ್ತಿರೋದು? ಅವ್ರು ಹಿಂದ್ಗಡೆ ನಿಂತಿರೋರು ಅವ್ರು ಯಾಕೆ ನಮ್ಮನ್ನ ನೋಡ್ತಾವ್ರ ಅಂತ ನಮಗೆ ಗೊತ್ತಿಲ್ಲ. ನೀವೇ ಕೇಳಿ ಕಮೆಂಟ್ಸಲ್ಲಿ. ಸೊ ಫ್ರೆಂಡ್ಸ್, ಫೈನಲಿ ಮಳೆ ನಿಲ್ತು. ಇವಾಗ ವಾಪಸ್ ಮನೆಗೆ ಹೊರಟ್ವಿ ನಾವು. ಟೈಮ್ 1:10 ಆಗಿದೆ.